ಸ್ಕ್ರಾಲ್ ಮಾಡೋದನ್ನ ಸ್ಟಾಪ್ ಮಾಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಈಗಲೇ 3 ಡೇಂಜರಸ್ ಸೆಟ್ಟಿಂಗ್ಸ್ ನ ಸೆಟ್ ಮಾಡಿ. ಫಸ್ಟ್ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಆಪ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಆಪ್ ವೆಬ್ಸೈಟ್ ಅಂಡ್ ಪರ್ಮಿಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೆಸೇಜ್ ಲಿಂಕ್ಸ್ ಅಂತ ಥರ್ಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಓಪನ್ ಎಕ್ಸ್ಟರ್ನಲ್ ಬ್ರೌಸರ್ ಅಂತಿದೆಯಲ್ಲ, ಇದನ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಇದರಿಂದ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ನಿಮ್ಗೆ ಸ್ಕ್ಯಾಮ್ ಲಿಂಕ್ ಕಳ್ಸಿದ್ರೆ ಆ ಲಿಂಕ್ ಯಾವ್ದು ಓಪನ್ ಆಗೋದಿಲ್ಲ. ಮತ್ತೆ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ನೋಟಿಫಿಕೇಶನ್ ಅಂತ ಆಪ್ಷನ್ ಇರುತ್ತೆ, ನೋಟಿಫಿಕೇಶನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಡೌನ್ ಬನ್ನಿ. ಡೌನ್ ಬಂದು ಇಲ್ಲಿ ಕಾಲ್ಸ್ ಆಪ್ಷನ್ ಇದೆ, ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫ್ರಮ್ ಪ್ರೊಫೈಲ್ ಐ ಫಾಲೋ ಅದನ್ನ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಆಪ್ಷನ್. ಈ ಸೆಟ್ಟಿಂಗ್ ಮಾಡಿದ್ಮೇಲೆ ಯಾವ ಸ್ಟ್ರೇಂಜರ್ ಕೂಡ ನಿಮಗೆ ವಿಡಿಯೋ ಕಾಲ್ ಮಾಡಕ್ಕಾಗಲ್ಲ. ಮತ್ತೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಆಪ್ಷನ್ ಅಕೌಂಟ್ ಸೆಂಟರ್ ಅಂತ ಇದೆ, ಅಕೌಂಟ್ ಸೆಂಟರ್ ನ ಸೆಲೆಕ್ಟ್ ಮಾಡಿ. ಅಕೌಂಟ್ ಸೆಂಟರ್ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಡೌನ್ ಬನ್ನಿ. ಡೌನ್ ಬಂದ್ಮೇಲೆ ಇಲ್ಲಿ ಯುವರ್ ಇನ್ಫಾರ್ಮೇಶನ್ ಅಂಡ್ ಪರ್ಮಿಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಅಪ್ಲೋಡ್ ಕಾಂಟ್ಯಾಕ್ಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯಾವ್ದಿರುತ್ತೋ ಅದನ್ನ ಕ್ಲಿಕ್ ಮಾಡಿ. ನಂದೀಗ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದು, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕನೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಅಂತ ಕಾಣ್ತಿದ್ಯಲ್ಲ, ಇದನ್ನ ಆಫ್ ಮಾಡ್ಕೊಳ್ಳಿ. ಈ ಥರ್ಡ್ ಸೆಟ್ಟಿಂಗ್ ಮಾಡಿದ್ಮೇಲೆ ನಿಮ್ ಫೋನಲ್ಲಿ ಇರೋ ಕಾಂಟ್ಯಾಕ್ಟ್ಸ್ ಎಲ್ಲ ಹ್ಯಾಕರ್ಸ್ ಇಂದ ಸೇಫ್ ಆಗಿರುತ್ತೆ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಕೊನೆಗೆ ಚಾನೆಲ್ ನ ಫಾಲೋ ಮಾಡೋದ್ ಮರಿಲೇಬೇಡಿ.